ತುಮಕೂರಿನ ಕುಣಿಗಲ್ ತಾಲೂಕಿನ ಸೊಸೈಟಿ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಪತ್ರವನ್ನ ಅಕ್ರಮವಾಗಿ ಮತಪೆಟ್ಟಿಗೆಗೆ ತುಂಬುವಾಗ ಜೆಡಿಎಸ್ ಕಾರ್ಯಕರ್ತರಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಘಟನೆಯಿಂದಾಗಿ ಸ್ಥಳದಲ್ಲಿ ಉದ್ವಿಗ್ನತೆ ಉಂಟಾಗಿ ಚುನಾವಣೆಯನ್ನ ರದ್ದುಗೊಳಿಸಲಾಗಿದೆ. ಕಾಂಗ್ರೆಸ್ ಆರಂಭದಿಂದಲೂ ವಿವಿಪ್ಯಾಟ್ ವಿದ್ಯುನ್ಮಾನ ಮತಯಂತ್ರದಿಂದ ಚುನಾವಣೆ ಅಕ್ರಮ ನಡೆಯುತ್ತಿದೆ ಎಂಬ ಆರೋಪವನ್ನ ಮಾಡುತ್ತಲೇ ಬರುತ್ತಿದ್ದಾರೆ. ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೆ ಎಲ್ಲರೂ ವಿವಿಪ್ಯಾಟ್ ವಿದ್ಯುನ್ಮಾನ ಮತಪೆಟ್ಟಿಗೆಯ ಬಗ್ಗೆ ಆರೋಪಗಳನ್ನ ಮಾಡುತ್ತಲೇ ಬಂದಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಇದಕ್ಕೆ ಸ್ಪಷ್ಟನೆ ನೀಡುತ್ತಾ ಆರೋಪಗಳನ್ನ ನಿರಾಕರಿಸುತ್ತಲೇ ಬಂದಿದೆ. ಇದರ ನಡುವೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಬದಲು ಮತಪತ್ರ ಬಳಕೆಗೆ ಅವಕಾಶ ಕಲ್ಪಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಮಸೂದೆಯನ್ನ ಮಂಡಿಸಿತ್ತು. ಮತಯಂತ್ರದ ಪಾರದರ್ಶಕತೆ ಬಗ್ಗೆ ಆರಂಭದಿಂದಲೂ ಅನುಮಾನ ವ್ಯಕ್ತಪಡಿಸುತ್ತಾ ಬಂದಿರುವ ಕಾಂಗ್ರೆಸ್ ಈ ಕಾಯ್ದೆಯ ತಿದ್ದುಪಡಿ ಮಾಡಲು ಮುಂದಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸಂತೆಮಾವತ್ತೂರಿನಲ್ಲಿ ನಿನ್ನೆ ನಡೆದ ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿಯೇ ಅಕ್ರಮವಾಗಿ ಬ್ಯಾಲೆಟ್ ಪೇಪರ್ ಅನ್ನ ಮತಗಟ್ಟೆಗೆ ತುಂಬಿದ್ದಾರೆ ಎಂದು ಜೆಡಿಎಸ್ ಆರೋಪಿಸಿದ್ದಾರೆ. ಸಂತೆಮಾವತ್ತೂರಿನ ಸಾಲಗಾರರ 11 ಕ್ಷೇತ್ರಗಳಿಗೆ ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ನಡೆದಿತ್ತು. ಆದರೆ ಮತದಾನದ ನಡುವೆ ಒಂದಿಷ್ಟು ಮತಪತ್ರಗಳನ್ನು ಚುನಾವಣಾಧಿಕಾರಿ ಸುನೀಲ್ ಮತಪೆಟ್ಟಿಗೆಗೆ ಹಾಕಿದ್ದು, ಇದನ್ನ ಜೆಡಿಎಸ್ ಚುನಾವಣಾ ಏಜೆಂಟ್ಗಳು ಗಮನಿಸಿದ್ದಾರೆ. ತಡೆದು ನೋಡಿದಾಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಮತ ಹಾಕಿದ್ದ ಮತಪತ್ರಗಳ ಬಂಡಲ್ ಹಿಡಿದ ಚುನಾವಣಾ ಅಧಿಕಾರಿ ಸುನೀಲ್ನನ್ನ ಕೂಡಿ ಹಾಕಿದ್ದಾರೆ. ನಂತರ ವಿಚಾರ ತಿಳಿದು ಎಎಸ್ಪಿ ಪುರುಷೋತ್ತಮ್ ಸ್ಥಳಕ್ಕೆ ಆಗಮಿಸಿದ್ದು, ಪೊಲೀಸ್ ಸರ್ಪಗಾವಲಿನಲ್ಲಿ ಸುನೀಲ್ನನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಚುನಾವಣೆಗೂ ಮುನ್ನವೇ ಮತಪತ್ರವನ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀಡಿರುವ ಶಂಕೆ ವ್ಯಕ್ತವಾಗಿದ್ದು, ಘಟನೆಯ ಬಳಿಕ ಸಹಕಾರ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಚುನಾವಣೆಯನ್ನ ರದ್ದು ಮಾಡಿದ್ದಾರೆ. ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ಯಾವುದೇ ಕಾರಣಕ್ಕೂ ಈ ಚುನಾವಣೆಗಳಲ್ಲಿ ಅಕ್ರಮವಾಗಿ ವಾಮ ಮಾರ್ಗದಲ್ಲಿ ಜನರ ಆಶೀರ್ವಾದವನ್ನು ಪಡೆಯುವಂತ ಚಿಂತನೆ ಒಂದೇ ಒಂದು ಕ್ಷಣನೂ ನನ್ನ ಹತ್ರ ಇಲ್ಲ. ಇವತ್ತು ವಿರೋಧ ಪಕ್ಷದವರ ಕಪಿಮುಷ್ಟಿಯಲ್ಲಿ ಇರುವಂತಹ ಸ್ಥಳೀಯ ಸಂಸ್ಥೆಗಳು ನಮ್ಮ ಜೊತೆ ಇಲ್ಲದಿದ್ರೂ ಸಹ ನಾನು 2 ಬಾರಿ ಶಾಸಕನಾಗಿದ್ದೇನೆ. ನನ್ನ ತಾಲೂಕಿನ ಜನತೆಗೆ ನಾನು ಮಾತನ್ನ ಕೊಟ್ಟಿದ್ದೇನೆ. ಯಾವುದೇ ಒಂದು ಕಲಹ ಇಲ್ಲದೆ, ಯಾವುದೇ ಅನೈತಿಕ ವ್ಯವಸ್ಥೆಗಳನ್ನು ಇಲ್ಲದೆ ಆರೋಗ್ಯಕರವಾಗಿ ಪ್ರೀತಿಯಾಗಿ ಚುನಾವಣೆ ಮಾಡಬೇಕು ಅನ್ನೋ ಒಂದು ಮಾತಿಗೆ ನಾನು ಬದ್ಧನಿದ್ದೇನೆ. ಇವತ್ತು ನಾನು ಸಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕುಣಿಗಲ್ ತಾಲೂಕಿಗೆ ಗೌರವ ತರುವಂತ ನಡೆ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಸಹ ಪ್ರತಿ ಬಾರಿ ಕಿವಿಯನ್ನು ಹಿಂಡಿ ಹೇಳ್ತಾ ಇರುತ್ತದನ್ನು ತಾವೆಲ್ಲ ನೋಡ್ತಾ ಬಂದಿದ್ದೀರಿ. ಒಂದು ಸ್ಥಳೀಯ ಚುನಾವಣೆಗಳಿಗೆ ಕುಟುಂಬ ಸಮೇತರಾಗಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನೀವು ಚುನಾವಣಾ ಸ್ಥಳಗಳಿಗೆ ಭೇಟಿ ಕೊಟ್ಟು ಒಳಗಡೆ ನುಗ್ಗಿ ತದನಂತರ 15 ನಿಮಿಷಕ್ಕೆ ಈ ಕಲೆ ಆಗಿದೆ ಅಂತ ಅಂದ್ರೆ ಕುಣಿಗಲ್ ತಾಲೂಕಿನ ಜನತೆ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಾನು ಇಲ್ಲಿವರೆಗೂ ಚುನಾವಣೆ ದ್ವೇಷ ಹಾಗೆ ವ್ಯವಸ್ಥೆಯಿಂದ ದೂರ ಬರಬೇಕು, ಆರೋಗ್ಯಕರವಾಗಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೆ. ಆದರೆ ಚುನಾವಣೆಗಳನ್ನ ಸೋಲ್ತೇವೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕಳಂಕವನ್ನು ತರಲಿಕ್ಕೆ ಹೊರಟಿರುವಂತದನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬ ಜನತೆಗೂ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಇವರು ಎಷ್ಟೇ ಯಾವುದೇ ವಾಮ ಮಾರ್ಗದಲ್ಲಿ ಪ್ರಯತ್ನ ಪಟ್ಟರು ಕುಣಿಗಲ್ ತಾಲೂಕಿಗೆ ಅವಮಾನ ಮಾಡುವಂಥದ್ದು, ಮೌಲ್ಯಾಧಾರಿತ ಆರೋಗ್ಯಕರವಾದ ಚುನಾವಣೆ ಮಾಡೇ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಈ ಒಂದು ನೆನ್ನೆ ನಡೆದಂತ ಘಟನೆಗೆ ತಳಮಟ್ಟದವರೆಗೂ ಗಂಭೀರವಾದಂತಹ ಸೂಕ್ತವಾದಂತಹ ತನಿಖೆ ಆಗಬೇಕು ಅನ್ನೋದನ್ನ ನಾನು ಚುನಾವಣಾ ಅಧಿಕಾರಿಯ ಹಿರಿಯ ಚುನಾವಣಾ ಅಧಿಕಾರಿಯಿಂದ ಹಿಡಿದು ಪೊಲೀಸಿನ ಸಿಬ್ಬಂದಿ ವರ್ಗದವರಿಂದ ಹಿಡಿದು ಎಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರು ತಪ್ಪಿತಸ್ಥರು ಇದ್ದಾರೆ ಅವರು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕು ಅನ್ನೋದನ್ನ ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಆಗ್ರಹ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಈ ಒಂದು ವಾಮ ಮಾರ್ಗದಲ್ಲಿರುವಂತಹ ಚುನಾವಣೆಗಳು ನಮ್ಮ ಕುಣಿಗಲ್ ತಾಲೂಕಿಗೆ ಇರ್ಕೂಡುದು ಅನ್ನೋದನ್ನ ಎಲ್ಲ ರೀತಿಯಲ್ಲೂ ಅಧಿಕಾರಿ ವರ್ಗ ವೃಂದದವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ
ನನ್ನ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ನೀವು ವಿಚಲಿತರಾಗಕೂಡದು. ನಾನು ನಿಮ್ಮ ಜೊತೆ ನಿಲ್ತೇನೆ. ಆರೋಗ್ಯಕರವಾಗಿ ನಾವು ಚುನಾವಣೆಯಲ್ಲಿ ಭಾಗವಹಿಸೋಣ. ಎಷ್ಟೇ ಇವರು ದಬ್ಬಾಳಿಕೆಗಳು, ದೌರ್ಜನ್ಯಗಳು ಹಿಂದಿನಿಂದ ಮಾಡಿರಂತ ಸಂಸ್ಕೃತಿನ ಮರುಕಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಬಿಡ್ಕೂಡದು. ಗೌರವಕ್ಕೆ ಮನ್ನಣೆ ಕೊಡೋಣ. ಎಲ್ಲೂ ಸಹ ನಮ್ಮ ಕಡೆಯಿಂದ ಒಂದೇ ಒಂದು ಕಳಂಕವನ್ನು ಚುನಾವಣೆಗೆ ಬರ್ಕೂಡದು ಅನ್ನೋದನ್ನು ಹೇಳಿ, ಮತ್ತೊಮ್ಮೆ ಇವತ್ತು ನಮ್ಮ ಕುಣಿಗಲ್ ತಾಲೂಕಲ್ಲಿ ಶಾಂತಿ ರೀತಿಯಲ್ಲಿ ಚುನಾವಣೆಗಳನ್ನು ಮಾಡಿ ಪ್ರೀತಿಯಲ್ಲಿ ಗೆಲ್ಲೋಣ ಅನ್ನೋ ಮಾತನ್ನು ಹೇಳಿ, ಎಲ್ಲ ನನ್ನ ಕುಣಿಗಲ್ ತಾಲೂಕಿನ ಮತದಾರ ಬಂಧುಗಳಿಗೆ, ಆತ್ಮೀಯ ಬಂಧುಗಳಿಗೆ ಈ ಒಂದು ವ್ಯವಸ್ಥೆಯ ಹುನ್ನಾರಗಳನ್ನು ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿರ್ತೀರಿ ಅಂತ ನಾನು ಭಾವಿಸ್ತೇನೆ. ನನ್ನ ಕಡೆಯಿಂದ ಯಾವುದೇ ಕಳಂಕವನ್ನು ಬರದಲೆ ಎಲ್ಲ ರೀತಿಯಲ್ಲೂ ಸರ್ಕಾರದ ಒಂದು ಬದ್ಧತೆಯಲ್ಲಿ ಚುನಾವಣೆ ಮಾಡುವಂತದನ್ನ ಮುಂದಿನ ದಿನಗಳಲ್ಲಿ ಮಾಡುತ್ತಿರ್ತೇವೆ. ಈಗ ಮಾಡಿರಂತ ವಿಚಾರದ ವ್ಯವಸ್ಥೆ ಸೂಕ್ತವಾಗಿ ಕ್ರಮವನ್ನು ಜರುಗಿಸಲಿಕ್ಕೆ ಸೂಚನೆ ಕೊಟ್ಟು ಇದನ್ನು ತಳಹಂತವರೆಗೂ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರು ಅಂತ ಗುರುತಿಸಿ ಎಲ್ಲ ರೀತಿಯಲ್ಲೂ ಸೂಕ್ತವನ್ನ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.